ಇವತ್ತು ಇಡೀ ದೇಶದಲ್ಲಿ ನೀಟ್ ಹಗರಣ ವಿಷಯವನ್ನು ಅತಿರೇಕಕ್ಕೆ ಎತ್ಕೊಂಡೋಗಿ ದೇಶದ ಐಕ್ಯತೆಯನ್ನು ಮತ್ತು ಸಮಗ್ರತೆಯನ್ನು ಒಡೆಯುವ ದೃಷ್ಟಿಯಲ್ಲಿ ಕಾಂಗ್ರೆಸ್ಸು ಇಂಡೈರೆಕ್ಟ್ ಆಗಿ ನಿಂತ್ಕೊಂಡು ಸಿಜೆಪಿ ಎನ್ನುವ ಜಿರ್ಲೆ ಪಾರ್ಟಿಯನ್ನು ಮುಂದಿಟ್ಟುಕೊಂಡು ಈ ದೇಶವನ್ನು ಒಡೆಯುವ ದಿಕ್ಕಿನಲ್ಲಿ ಹೋಗ್ತಿರೋದನ್ನು ನಾವು ಕಾಣ್ತೇವೆ. ಆದರೆ ಮೇಲ್ಗಡೆ ಕೂತಿರ್ತಕ್ಕಂಥದ್ದು ಇಂಥ ಹೋರಾಟಗಳನ್ನೇ ಮೆಟ್ಟಿ ನಿಂತು ಅವರು ಹೋರಾಟವೇ ಪ್ರಾರಂಭ ಆಗಿದೆ ಗೋಧ್ರಾಯಿಂದ. ಹಾಗಾಗಿ ಇಂಥ ನೂರಾರು ಹೋರಾಟಗಳನ್ನು ನೋಡಿ ಅದ್ರ ಮೇಲ್ಗಡೆ ಅದನ್ನೆಲ್ಲವನ್ನು ಜಯಿಸಿಕೊಂಡು ಇವತ್ತು ಈ ದೇಶದ ಪ್ರಧಾನಿಯಾಗಿ ಮತ್ತು ಪ್ರಪಂಚದಲ್ಲೇ ಅತಿಗಣ್ಯರಲ್ಲಿ ಅತಿಗಣ್ಯ ವ್ಯಕ್ತಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವ್ರನ್ನ ಎದುರಿಸಲಿಕ್ಕೆ ಹೊರಡ್ತಾರಲ್ಲ ನಿಮ್ಗೆ ಸಾಧ್ಯವಾಯಿತು. ಆದರೆ ನೀವು ಮಾಡಿರ್ತಕ್ಕಂಥದ್ದೇನು, ಆ ವೇದಿಕೆಯನ್ನು ವಿದ್ಯಾರ್ಥಿಗಳ ನ್ಯಾಯ ಕೊಡಿಸುವ ಹೆಸರಲ್ಲಿ ಆ ವೇದಿಕೆಯನ್ನು ನೀವು ಬಳಸ್ಕೊಂಡಿದ್ದು ಯಾವುದಕ್ಕೆ? ದೇಶದ್ರೋಹಿ ಕೆಲಸಕ್ಕೆ. ಅದನ್ನು ಜಿಹಾದಿಗಳನ್ನು ಎತ್ಕಟ್ಟಿ ಅವರನ್ನು ಈ ದೇಶದ ಸಮಗ್ರತೆಯನ್ನು ಒಡಿಲಿಕ್ಕೋಸ್ಕರ ಕೆಲಸವನ್ನು ಮಾಡ್ತೀರಾ. ಮತ್ತು ಲೆಫ್ಟಿಸ್ಟನ್ನು ಈ ದೇಶದಲ್ಲಿ ಮತ್ತೆ ಅದನ್ನು ಬೇರು ಸಹಿತ ಹಾಕಬೇಕು ಅನ್ನುವ ದಿಕ್ಕಿನಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಹೊರಡ್ತೀರಾ. ಅವನೊಬ್ಬ ಪ್ರಕಾಶ್ ಎನ್ನುವ ಗಂಜಿಗಿರಿ ಹಾಕಿ ಕರ್ನಾಟಕದಿಂದ ಏನೋ ದಬಾಕ್ತೀನಿ ಅಂತ ಅಲ್ಲಿ ಹೋಗಿ ಇವತ್ತು ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡುವ ದಿಕ್ಕಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಬಂಧುಗಳೇ, ಸಾಮಾನ್ಯ ನಾಗರಿಕರು ರೊಚ್ಚಿಗೆದ್ದು ಜಿರ್ಲೆಯನ್ನು ಮನೆಯಲ್ಲಿ ಹೇಗೆ ಪರ್ಕೆಯಲ್ಲಿ ಹೊಡಿತಾರೋ ಆ ರೀತಿಯ ಪರ್ಕೆಯಲ್ಲಿ ಹೊಡೆಯೋವರೆಗೆ ನಿಮಗೆ ಸಮಾಧಾನ ಆಗೋದಿಲ್ಲ. ನಾವು ಜಿರ್ಲೆ ನೋಡಿದ್ರೆ ಏನು ಮಾಡ್ತೀವಿ? ಪರ್ಕೆಯಲ್ಲಿ ಹೊಡಿತೀವಿ. ಅದಕ್ಕೂ ಮೀರಿ ಅದು ಮುಂದೆ ಹೋದ್ರೆ ಏನು ಮಾಡ್ತೀವಿ? ಚಪ್ಪಲಿ ಕಾಲಲ್ಲಿ ತುಳಿತೀವಿ. ಸೊ ಹಾಗಾಗಿ ಸಾಮಾನ್ಯ ಜನರು ಅತಿ ಶೀಘ್ರದಲ್ಲೇ ಪರ್ಕೆ ಮತ್ತು ಚಪ್ಪಲಿಯನ್ನು ಇಟ್ಕೊಂಡು ಬರ್ತಾರೆ ನಿಮ್ಮ ಹತ್ರ. ಮಾನ್ಯ ಕಾಂಗ್ರೆಸ್ಸಿಗರೇ, ಎಚ್ಚರಿಕೆ ಇರಲಿ. ಇವತ್ತು ವಿದೇಶದಲ್ಲಿ ತನ್ನ ಸಂಸಾರವನ್ನು ಬಚ್ಚಿಟ್ಕೊಂಡು ಅಲ್ಲಿ ಹೆಂಡತಿ ಮತ್ತು ಮಕ್ಕಳ ಜೊತೆ ಆಟ ಆಡಿಕೊಂಡು ಈ ದೇಶಕ್ಕೆ ಬಂದು ನಾನು ಇಲ್ಲಿ ಯುವಕ ಅಂತ 56 ವರ್ಷದ ಯುವಕ ಈ ದೇಶ ಸಮಗ್ರತೆಯನ್ನು ಹೊಡಿಲಿಕ್ಕೆ ಕೆಲಸ ಮಾಡ್ತಾ ಇದೆಯಲ್ಲ, ಇದನ್ನ ಜನರು ಗಮನಿಸ್ತಾ ಇದ್ದಾರೆ. ಜನರು ಗಮನಿಸ್ತಾರೆ ಮತ್ತು ಆ ಜಿರ್ಲೆ ಜೊತೆಗೆ ಏನು ಸೇರ್ಕೊಂಡಿದ್ಯಾ. ಹಾಗಾಗಿ ಆ ಜಿರ್ಲೆಗಳನ್ನು ಹೇಗೆ ಸಾಯಿಸ್ತಾರೋ ರಾಹುಲ್ ಗಾಂಧಿ, ಪಪ್ಪು, ನಿನಗೆ ಎಚ್ಚರಿಕೆ ಇರಲಿ. ಈ ದೇಶದಲ್ಲಿ ಮತ್ತೆ ನಿನ್ನ ಒಂದು ಗತಿಯನ್ನು ಕಾಣಿಸುವ ದಿಕ್ಕಿನಲ್ಲಿ ಸಾಮಾನ್ಯ ಜನರು ಎದಳ್ತಾರೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ, ನರೇಂದ್ರ ಮೋದಿ ಅವರು ಮತ್ತು ಪ್ರಧಾನವರ ಬಗ್ಗೆ ಸ್ವಲ್ಪ ಮಾಹಿತಿ ಅಂದರೆ, ಅವರು ಇಡೀ ಜೀವಿತಾವಧಿಯಲ್ಲಿ ಹೋರಾಟವನ್ನು ಮಾಡಿಕೊಂಡು ABVPಯಲ್ಲಿ ಕೆಲಸವನ್ನು ಮಾಡಿ ಸಾಮಾನ್ಯ ಒಬ್ಬ ವಿದ್ಯಾರ್ಥಿಗೆ ನ್ಯಾಯವನ್ನು ಕೊಡಿಸ್ತಾ ಈ ದೇಶದ ಕಾಂಗ್ರೆಸ್ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಅನ್ಯಾಯಗಳ ವಿರುದ್ಧ ಹೋರಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಪ್ರಧಾನವರು ನ್ಯಾಯಯುತವಾಗಿ ನಿಯತ್ತಾಗಿ ದೇಶದ ಕೆಲಸವನ್ನು ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳ ಕೆಲಸವನ್ನು. ಆದರೆ ಅವರನ್ನು ಇವತ್ತು ರಾಜೀನಾಮೆ ಕೊಡಬೇಕು ಅಂತ ಏನು ಹೊರಟಿದ್ದಾರಲ್ಲ, ಅದು ನಿಮಗೆ ಸಾಧ್ಯ ಇಲ್ಲ. ಮತ್ತು ಅಲ್ಲಿ ಮೇಲ್ಗಡೆ ಕುಳಿತಿರ್ತಕ್ಕಂಥದ್ದು ಈ ದೇಶದ ಚಾಣಕ್ಯ ಅಮಿತ್ ಶಾ ಅವರು ಇಷ್ಟೂ ಜನನ ಹೇಗೆ ಬಗ್ಗು ಬಡಿಬೇಕು ಅನ್ನುವ ಕೆಲಸವನ್ನು ಅವ್ರು ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೀನಿ.